ವರ್ಷ ನಾವು 15 ರೌಡಿ ಶೀಟರ್ಸ್ ಮೇಲೆ ಗಡೀಪಾರ್ದು ಕ್ರಮ ತಗೊಂಡಿದ್ದೀವಿ. 15 ಎಕ್ಸ್ಟೆನ್ಮೆಂಟ್ ಪ್ರಪೋಸಲ್ ಬೇರೆ ಬೇರೆ ಸ್ಟೇಷನ್ಸ್ ಇಂದ ಬಂದಿತ್ತು. ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರ ಮೇಲೆ. ಔಟ್ ಆಫ್ ದಟ್ 3 ಜನದು ಆಲ್ರೆಡಿ ಆರ್ಡರ್ ಆಗಿದೆ ಗಡೀಪಾರ್ದು. ಬಾಕಿ 12 ಜನದು ಈಗ ಪ್ರೊಸೀಡಿಂಗ್ಸ್ ನಡ್ತಾ ಇದೆ. ಅವರ ಮೇಲೆ ಕೂಡ ನಾವು ಬೇಗ ಕ್ರಮ ತಗೊಳ್ತೀವಿ. ಡೀಟೇಲ್ಸ್ ನಾನು ತಮಗೆ ಶೇರ್ ಮಾಡ್ತೀನಿ. ಟೋಟಲ್ 15 ಜನದು ಈಗ ಪ್ರೊಸೀಡಿಂಗ್ಸ್ ನಡೆದ ಇದೆ. 1 ಬಾರಿ ಎಲ್ಲ 15 ಜನದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ. ಮತ್ತೆ ಬೇರೆ ಪ್ರಪೋಸಲ್ಸ್ ಕೂಡ ರೆಡಿ ಮಾಡಕ್ಕೆ ಹೇಳಿದೀವಿ. ಸೊ ಅದು ಒಂದು ಸೆಪರೇಟ್ ಒಂದು ಪ್ರೆಸ್ ನೋಟ್ ರೆಡಿ ಮಾಡಿ ತಮ್ಮೆಲ್ಲರಿಗೆ ಮಾಹಿತಿ ಶೇರ್ ಮಾಡಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಲಾಸ್ಟ್ ವೀಕ್ ಒಂದು ಮಾನ್ಯ ಸಿಎಂ ಸಾಹೇಬ್ರದ್ದು ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಟೈಮ್ಗೆ ಕೂಡ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಆಮೇಲೆ ಮಾನ್ಯ ಡಿಜಿ ಅಂಡ್ IGP ಸರ್ ಬೆಂಗಳೂರು ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ. ನಮ್ಗೆ ಆಂಟಿ ರೌಡಿ ಸ್ಕ್ವಾಡ್ ಫಾರ್ಮೇಶನ್ ಆಗ್ಬೇಕು. ಆ ವಿಚಾರ ಬಗ್ಗೆ ನಾವು ಎಲ್ಲ ಸರ್ಕಲ್ ಲೆವೆಲ್ ಅಲ್ಲಿ ಮತ್ತೆ ಎಲ್ಲ PI ಸ್ಟೇಷನ್ಸ್ ಅಲ್ಲಿ ಆಂಟಿ ರೌಡಿ ಸ್ಕ್ವಾಡ್ಸ್ ಫಾರ್ಮೇಶನ್ ಮಾಡಿದೀವಿ. ಮತ್ತೆ ಅಲ್ಲಿ ಟೋಟಲ್ ಅರೌಂಡ್ 65 ಸಿಬ್ಬಂದಿಗಳಿಗೆ ಆಫೀಸರ್ಸ್ಗೆ ನೇಮಕ ಮಾಡಿ ಅದನ್ನು ಒಂದು ಚಾಲನೆ ಮಾಡಿದೀವಿ. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಟೋಟಲ್ 742 ರೌಡಿ ಶೀಟರ್ಸ್ ಇದ್ದಾರೆ. ಅವರ ಮೇಲೆ ನಾವು ಆಲ್ರೆಡಿ ಬಾಂಡೋವರ್ದು ಆಕ್ಟಿವಿಟಿ ಮೊದಲಿಂದ ಮಾಡ್ತಾ ಇದೀವಿ. ಅಂದ್ರೆ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಮಾಡ್ತಾ ಇದೀವಿ. ಜೊತೆಗೆ ಈಗ ಎಲ್ಲ ಸ್ಟೇಷನ್ ಲೆವೆಲ್ ಅಲ್ಲಿ ಈ ಸರ್ಕ್ಯುಲರ್ ಆದ್ಮೇಲೆ ನಾವು ರೌಡಿ ಪರೇಡ್ ಆರ್ಗನೈಸ್ ಮಾಡಿದೀವಿ. ಅವರಿಗೆ ಕರೆದು ಎಚ್ಚರಿಕೆ ಕೊಟ್ಟಿದೀವಿ. ಅವರದು ರೀಸೆಂಟ್ ಆಗಿ ಏನ್ ಆಕ್ಟಿವಿಟೀಸ್ ನಡ್ತಾ ಇದೆ ಮತ್ತೆ ಯಾವ್ದು ಕಾರಣಕ್ಕೆ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು ಆ ತರ ಅವರಿಗೆ ಎಚ್ಚರಿಕೆ ಕೊಟ್ಟಿದೆ. ಆಮೇಲೆ ಈ ವರ್ಷ ಜೊತೆಗೆ ಈ ನಿನ್ನೆ ರಾತ್ರಿ ಎಲ್ಲ ಸ್ಟೇಷನ್ ಲೆವೆಲ್ ಅಲ್ಲಿ ಒಂದು ಸ್ಪೆಷಲ್ ಕಾಂಬಿಂಗ್ ಆಪರೇಷನ್ ಮಾಡಿಕೊಂಡು ಟೋಟಲ್ 189 ರೌಡಿ ಶೀಟರ್ಸ್ಗೆ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ಎಲ್ಲ ಹೋಗಿ ರಾತ್ರಿ ಟೈಮ್ಗೆ ಚೆಕ್ ಮಾಡಿದ್ದಾರೆ. ಅವ್ರ ಮನೆ ಚೆಕ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಯಾವ್ದು ವೆಪನ್ ಇಟ್ಕೊಂಡಿದ್ದಾರೆ ಅಥವಾ ಯಾವ್ದು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ತರ ಕಾಂಬಿಂಗ್ ಮಾಡಿ ವಿಚಾರಣೆ ಮಾಡಿದ್ದಾರೆ. ಆ ಟೈಮ್ಗೆ ರಾತ್ರಿ ಗಸ್ತ್ ಟೈಮ್ ಅಲ್ಲಿ ನಮ್ಗೆ ಯಾವ್ದು ತರದ್ದು ಏನು ಇಲ್ಲಿಗಲ್ ಆಕ್ಟಿವಿಟಿ ನಮ್ ರೌಡಿ ಶೀಟರ್ಸ್ ಮೇಲೆ ಸಿಗ್ಲಿಲ್ಲ. ಬಟ್ ನಾವು ಅವ್ರ ಮೇಲೆ ನಿಗಾ ವಹಿಸ್ತೀವಿ ಮತ್ತೆ ಕಠಿಣ ಕ್ರಮ ತಗೊಳ್ತೀವಿ ಮುಂದೆ ಕೂಡ. ಅದೇ ರೀತಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನೊಂದು ವಿಷಯ ಏನಿದೆ ಅದಕ್ಕೆ ನಾವು ಮಾನಿಟರ್ ಮಾಡ್ತಾ ಇದೀವಿ ರೆಗ್ಯುಲರ್ಲಿ ರೌಡಿ ಶೀಟರ್ಸ್ಗೆ ಯಾರು ಆರ್ಗನೈಸ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗ್ತಾರೆ ಅವರ ಮೇಲೆ ಕೂಡ ನಾವು ಕಠಿಣ ಕ್ರಮ ತಗೊಳ್ತೀವಿ. ಗುಂಡಾ ಆಕ್ಟ್ ಪ್ರಕಾರ ಮತ್ತೆ ಕಕೋಕಾ ಆಕ್ಟ್ ಪ್ರಕಾರ. ಮತ್ತೆ NDPS ಅಲ್ಲಿ ಕೂಡ ಯಾರು ಇನ್ವಾಲ್ವ್ ಆಗ್ತಾರೆ ಅದರ ಬಗ್ಗೆ ಕೂಡ ಒಂದು ಪೆಟ್ NDPS ಆಕ್ಟ್ ಇದೆ. ಈ ಎಲ್ಲ 3 ಯೂಸ್ ಮಾಡಿ ನಾವು ಕಠಿಣ ಕ್ರಮ ತಗೊಳ್ತೀವಿ ಅವ್ರ ಮೇಲೆ. ಸೊ ನಮ್ದು ಈಗ ನೋ ಟಾಲರೆನ್ಸ್ ಪಾಲಿಸಿ ಇದೆ ರೌಡಿ ಶೀಟರ್ಸ್ ಮೇಲೆ, ರೌಡಿ ಎಲಿಮೆಂಟ್ಸ್ ಮೇಲೆ. ಯಾರು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಯಾವ್ದು ರೀತಿ ಯಾರು ಆಕ್ಟಿವ್ ಆಗಿ ಜಾಸ್ತಿ ರೌಡಿಸಮ್ ಮಾಡ್ತಾರ 100% ಅವ್ರಿಗೆ ಗಡೀಪಾರ್ ಮಾಡ್ತೀವಿ. ಡೆಫಿನೆಟ್ಲಿ ನೋಡಿ ಬದಲಾವಣೆ ಆಗುತ್ತೆ ಬಟ್ ಇಟ್ ಟೇಕ್ಸ್ ಟೈಮ್. ಎಷ್ಟು ಬೇಗ ಆಗಿಲ್ಲ. ನಾವು ಪ್ರತಿ ವರ್ಷ ನಾರ್ಮಲ್ ಆಗಿ ರಿವ್ಯೂ ಮಾಡ್ತಾ ಇದೀವಿ. ಬೇಸಿಕಲಿ ಪ್ರೊಸೀಜರ್ ಇದೆಯಾ ಇದು ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಪ್ರತಿ ವರ್ಷ ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಯಾವಾಗ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಅದನ್ನು ಪರಿಶೀಲನೆ ಮಾಡಿಕೊಂಡು ರಿನ್ಯೂ ಮಾಡಬೇಕು. ಇದು ಮತ್ತೆ ಈಗ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಮತ್ತೆ ಮಾನ್ಯ ಹೈಕೋರ್ಟ್ ಇಂದ ಕೂಡ ಆದೇಶ ಬಂದಿದೆ. ಎಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ನೋಟಿಸ್ ಕೊಟ್ಟು ಅವರಿಗೆ ಕೂಡ ಒಂದು ಅವಕಾಶ ಕೊಡಬೇಕು, ಎಕ್ಸ್ಪ್ಲನೇಷನ್ ತಗೋಬೇಕು ಅವರಿಂದ. ಈ ಪ್ರಕಾರ ನಾವು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ಮಾಡ್ತಾ ಇದೀವಿ. ಇತ್ತೀಚೆಗೆ ನಾವು ಯಾರು ರೌಡಿ ಶೀಟರ್ಸ್ ರೀಸೆಂಟ್ ಆಗಿ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತಾ ಇದೀವಿ. ಬಟ್ ಓವರ್ ಆಲ್ ಈ ತರದ್ದು ಆಕ್ಟಿವಿಟೀಸ್ ಜಾಸ್ತಿ ಇಲ್ಲ ನಮ್ ಡಿಸ್ಟ್ರಿಕ್ಟ್ ಅಲ್ಲಿ. ಬಟ್ ಆಮೇಲೆ ಕೂಡ ನಾವು ಅವ್ರ ಮೇಲೆ ಎಕ್ಸ್ಟರ್ಮೆಂಟ್ ಗಡೀಪಾರ್ದು ಗುಂಡಾಯ್ದು ಕಕೋಕಾದು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ.